ಆಗಿರಬಹುದು, ನನ್ನ ಎಲ್ಲ ಸ್ನೇಹಿತರಿಗೆ ಮೊದಲನೇದಾಗಿ ನಮಸ್ಕಾರ. ಟೀಚರ್ ಇಂಗ್ಲಿಷಲ್ಲಿ ಮಾತನಾಡಿದ್ರು, ನಂದು ಕನ್ನಡ ಏರಿಯಾ ಅಂತ ಕನ್ನಡದಲ್ಲಿ ಮಾತನಾಡ್ತಾ ಇದ್ದೇನೆ. ಮೊದಲನೇದಾಗಿ ಎಲ್ಲರೂ ಕೂಡ ನಾವು ಸೈನ್ಸ್ ಸ್ಟೂಡೆಂಟ್, ನಮಗೆ ಸ್ವಲ್ಪ ಸೈನ್ಸ್ ಡೇ, ಈ ವಿಜ್ಞಾನ ದಿನ ಅನ್ನೋದು ತುಂಬಾನೇ ಸ್ಪೆಷಲ್. ಯಾಕಂದ್ರೆ ನಾವು ಮನೆಯವರೊಂದು ಫೋರ್ತ್ ಅಂತ ಬಂದಿರಬಹುದು, ಇಲ್ಲದಿದ್ರೆ ಎಲ್ಲರೂ ಕೂಡ ಇನ್ನು ಸೈನ್ಸ್ ಕಷ್ಟ ಆಗೋದಿಲ್ಲ ಅಂದ್ರೂ ಕೂಡ ಅದನ್ನು ನಾವು ಪಾಸ್ ಮಾಡಿ ಇಲ್ಲಿ ತನಕ ಬಂದಿದ್ದೇವೆ. ಸೊ ನಮ್ಗೆ ಸೈನ್ಸ್ ಡೇ ಅನ್ನೋದು ತುಂಬಾನೇ ಸ್ಪೆಷಲ್ ಆಗಿತ್ತು. ಸೊ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ 28ರಂದು ಅತ್ಯುತ್ತಮವಾಗಿ ವಿಜ್ಞಾನ ದಿನವನ್ನ ಆಚರಿಸ್ತೇವೆ. ಯಾತಕ್ಕಾಗಿ ನಾವು ಯಾವುದೇ ಒಂದು ದಿನಾಚರಣೆಯನ್ನ ಆಚರಿಸಬೇಕಾದ್ರೆ ಯಾತಕ್ಕಾಗಿ ಆಚರಿಸಬೇಕು, ಅದರ ಮುಖ್ಯ ಉದ್ದೇಶ ಏನನ್ನೋದು ನಾವು ತಿಳ್ಕೊಳ್ಬೇಕು. ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮತ್ತೆ ಇನ್ನಷ್ಟು ಜ್ಞಾನ ತುಂಬಬೇಕು, ಆಸಕ್ತಿ ಬರಬೇಕಾದ್ರೆ ಇಂತಹ ಒಂದು ದಿನಗಳನ್ನ ಆಚರಿಸಬೇಕು. ಈಗ ನಾವು ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಈಗ ಗಾಂಧಿ ಜಯಂತಿ ದಿನ ಅಕ್ಟೋಬರ್ 2 ಅನ್ನೋದು ಎಲ್ಲ ವೈನ್ ಶಾಪ್ ಬಂದ್ ಮಾಡ್ತಾರೆ. ಯಾಕಂದ್ರೆ ಯಾರು ಮದ್ಯ ವ್ಯಸನ ಮಾಡಬಾರ್ದು, ಎಲ್ಲರೂ ಕೂಡ ಏನಾಗಿರ್ಬೇಕು, ಸುಮ್ಮನೆ ಇರಬೇಕು ಅಂತ. ಆದ್ರೆ ಈ ಸೈನ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಈ ವಿಜ್ಞಾನ ದಿನವನ್ನ ಆಚರಿಸ್ತಾರೆ. ಮುಂದಕ್ಕೆ ನೋಡ್ಬೇಕಾದ್ರೆ ನಾವು ಪ್ರತಿದಿನ ಏನು ಬೆಳಗ್ಗೆ ಎದ್ದಿಂದ ಸಂಜೆ ಮಲಗುವ ತನಕ ವಿಜ್ಞಾನ ಅನ್ನೋದು ನಮ್ಮ ಜೊತೆ ಇದ್ದೇ ಇರ್ತದೆ. ನಾವು ಯಾರು ಸೈನ್ಸ್ ಸ್ಟೂಡೆಂಟ್, ನಾವು ಕಲ್ತಿದ್ದೇವಪ್ಪ ಎಫೆಕ್ಟ್ ಆಗಿರಬಹುದು, ಪ್ರತಿಯೊಂದು ವಿಷಯಗಳು ಕೂಡ ವಿಜ್ಞಾನ ಇದೆ ಅಂತ. ಅದು ಪ್ರಪಂಚ ಇಡೀ ನಮ್ಮ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೈನ್ಸ್ ಅನ್ನೋದು ಇದೆ, ಸೈನ್ಸ್ ಇಂದ ತುಂಬಾ ಉಪಯೋಗ ಇದೆ, ಅದರಿಂದ ಆಗುವಂತಹ ಪ್ರಯೋಜನ ಏನು ತಿಳಿಸ್ಲಿಕ್ಕಾಗಿ ಎಲ್ರಿಗೂ ಕೂಡ ಸೈನ್ಸ್ ಅನ್ನ ಈ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಅದರ ಬಗ್ಗೆ ಒಂದು ಗೋಷ್ಠಿಗಳನ್ನ ಮಾಡ್ತಾರೆ. ಹೇಗೆ ಈಗ ಮ್ಯಾಮ್ ಹೇಳಿದ್ರು ನಮ್ಗೆ ಸಿ.ವಿ. ರಾಮನ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ವಿಷಯ ನಾವು ಕಲ್ತಿದ್ರು ಕೂಡ ನಮ್ಗೆ ಮರ್ತು ಹೋಗ್ತದೆ, ಅದು ಅವರನ್ನೇ ನೆನಪು ಮಾಡಿದಾಗ ಇತ್ತಲ್ವಾ ಅಂತ. ಆ ಸಂದರ್ಭದಲ್ಲಿ ಉದಾಹರಣೆ ನಮ್ಗೆ ಸ್ವಲ್ಪ ಅರಿವನ್ನ ಮೂಡಿಸ್ತದೆ. ಹಾಗಾಗಿ ವಿಜ್ಞಾನದ ಈ ಸೈನ್ಸ್ ಏನಿದೆ ತುಂಬಾನೇ ಉಪಯುಕ್ತವಾಗಿ ಇದು ಇಂಪಾರ್ಟೆಂಟ್ ಅಂತ ಹೇಳುದು. ಯಾಕಂದ್ರೆ ನಾವು ವಿಜ್ಞಾನವನ್ನ ಹೇಗೆ ಬಳಸಿಕೊಳ್ಬೇಕು ಅನ್ನೋದು ನಾವು ಮೊದಲಿಗೆ ತಿಳಿಬೇಕಾಗ್ತದೆ. ನಿಮಗೆ ಗೊತ್ತಿರಬಹುದು, ನಮ್ಮ ಭಾರತ ದೇಶ ಅನ್ನೋದು ಒಂದು ಉತ್ತಮವಾದ ಸಾಧನೆ ಮಾಡಿದೆ. ಅದು ಏನಂದ್ರೆ ಬಾಹ್ಯಾಕಾಶಕ್ಕೆ ಹೋಗಿ ಒಂದು ವಿಶೇಷವಾಗಿ ಒಂದು ಸಾಧನೆ, ಅದು ಯಾರಿಂದಲ ಆಗ್ಲಿಕ್ಕೆ ಇಲ್ಲ, ಅದು ನಾವು ಮಾಡಿದ್ದೇವೆ. ಅದಕ್ಕಾಗಿ ಮುಖ್ಯ ಕಾರಣ ಏನು? ನಾವು ಹೇಗೆ ನಮ್ಮ ಮೊಬೈಲ್ ಅನ್ನು ಅಪ್ಡೇಟ್ ಮಾಡ್ತೇವೆ, ವಾಟ್ಸ್ಆಪ್ ಅಪ್ಡೇಟ್ ಆಗಿದ್ದೆವು. ಸೊ ಹಾಗೆ ಕೂಡ ಸೈನ್ಸ್ ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ, ಅದ್ರ ಜೊತೆ ಸೈಂಟಿಸ್ಟ್ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಇಲ್ಲಿ ಕೂಡ 2003 ಇಂದ 4-5 ಇದು ಇಸರಲ್ಲಿ ಹುಟ್ಟಿದವರು ಇರ್ತೀರಾ. ನಾವು ಸ್ಟಾರ್ಟಿಂಗ್ ಇದ್ದುವಾಗ ಒಂದು ಟಚ್ ಮೊಬೈಲ್ ಇತ್ತು, ಆನಂತರ ಡೆವಲಪ್ ಆಯ್ತು. ಸ್ವಲ್ಪ 7ನೇ ಕ್ಲಾಸಿಗೆ ಬರುವಾಗ ವಾಟ್ಸ್ಆಪ್ ಬಂತು, ಸ್ಟೇಟಸ್ ಬಂತು, ಹೇಗೆ ಅಪ್ಡೇಟ್ ಆಯ್ತು. ಅದಕ್ಕೆ ಮುಖ್ಯ ಕಾರಣ ಏನು? ಸೈನ್ಸ್ ಅಲ್ವಾ? ಸೈನ್ಸ್ ಇದ್ದದಕ್ಕೆ ನಾವು ಇಷ್ಟೆಲ್ಲ ನಾವು ಏನೆಲ್ಲ ಯೂಸ್ ಮಾಡ್ತಿದ್ದೇವೆ. ನಾವೇನಾಗಿದ್ದೇವೆ ಅಂದ್ರೆ ಎಲೆಕ್ಟ್ರಾನಿಕ್ ಎಲ್ಲ ರೋಬೋಟಿಕ್ ಆಗಿರ್ಬೋದು, ಎಲ್ಲದಕ್ಕೂ ಎಡಿಕ್ಟ್ ಆಗಿಬಿಟ್ಟಿದ್ದೇವೆ. ಸೊ ನಾವು ಇಷ್ಟು ಅಪ್ಡೇಟ್ ಆಗಲಿಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ವಿಜ್ಞಾನ ಏನು ಸೈನ್ಸ್ ಅನ್ನೋದಿದೆ, ಅದು ತುಂಬಾನೇ ಮುಖ್ಯವಾಗಿದೆ. ಇದು ಕಂಪ್ಯೂಟರ್ CS ಸ್ಟೂಡೆಂಟ್ ಇದ್ದೀರಾ, ಕಂಪ್ಯೂಟರ್ ನಾಲೆಜ್ ಇಲ್ಲದೆ ಎಲ್ಲೂ ಕೂಡ ಕೆಲಸ ಸಿಗೋದಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಒಳಗೂ ಕೂಡ ಒಂದು ವಿಜ್ಞಾನ ಇದೆ. ಯಾಕಂದ್ರೆ ನಾವು ನೋಡಿ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ವಿಜ್ಞಾನದ ಒಂದು ಅನ್ನೋದು ಇದ್ದೇ ಇರ್ತದೆ. ಸೊ ಅದರ ಒಂದು ಮಹತ್ವವನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ನಾವು ನಮ್ಮ ಪಾಠ ಪುಸ್ತಕದಲ್ಲಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅದೆಷ್ಟು ಫಾರಿನ್ ಕಂಟ್ರೀಸ್ ಸೈಂಟಿಸ್ಟ್ ಗಳನ್ನ ನೋಡಿದ್ದೇವೆ. ಭಾರತದಲ್ಲಿ ತುಂಬಾ ಜನ ಸೈಂಟಿಸ್ಟ್ ಗಳಿದ್ದಾರೆ. ಅದರಲ್ಲಿ ಒಬ್ರು ನಮ್ಮವರು, ನಮ್ಮ ಭಾರತ ದೇಶದವರು ಡಾಕ್ಟರ್ ಚಂದ್ರಶೇಖರ್ ವೆಂಕಟರಾಮನ್ ಅಂದ್ರೆ ಅವರ ಫುಲ್ ನೇಮ್. ನಮ್ಗೆ ಅವರು ಪರಿಚಿತವರಲ್ಲಿ C.V. ರಾಮನ್ ಅಂತ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ತರ ಏನಾದ್ರೂ ಕಲಿಬೇಕು, ಏನಾದ್ರೂ ಮಾಡ್ಬೇಕು ಅನ್ನೋದು ಇರ್ತದೆ. ಭೌತಶಾಸ್ತ್ರ ಅನ್ನೋದಿದೆ, ಫಿಸಿಕ್ಸ್ ಅನ್ನೋದಿದೆ. ಸೊ ಫಿಸಿಕ್ಸ್ ಅಲ್ಲಿ ಅವ್ರು ಏನಾದ್ರು ಅಚೀವ್ ಮಾಡ್ಬೇಕಂತ ಅಂದ್ರು ರಾಮನ್ ಎಫೆಕ್ಟ್ ಅಂತ ತಂದ್ರು ಅಲ್ವಾ. ನಾವು ಏನೇ ಒಂದು ವಿಚಾರಗಳನ್ನು 4 ಜನರ ಮುಂದೆ ತರಬೇಕಾದ್ರೆ ಅದು 4 ಜನ ಒಪ್ಕೊಳ್ಬೇಕು. ಇದನ್ನು ನಾವು ಪ್ರೊಸೀಡ್ ಮಾಡ್ಬೇಕು. ಓಕೆ, ಇವರೊಂದು ಏನಾದ್ರು ತಂದಿದ್ದಾರೆ, ಇದನ್ನು ಒಪ್ಕೊಳ್ಬೇಕಾದ್ರೆ ಅದು ಸರಿ ಉಂಟ ತಪ್ಪು ಉಂಟ ಅಂತ ನೋಡಿ ಮುಂದಕ್ಕೆ ನಮ್ಗೆ ತರ್ತಾರೆ. ನಾವು ಪಾಠದಲ್ಲಿ ಏನೇ ಸಮಸ್ಯೆ ಇರ್ತದೆ, ಕೆಲವೊಂದು ಲೆಕ್ಕಗಳ ಹಾಗೆ ಆಗ್ತದೆ, ಇದಕ್ಕೆ ಉತ್ತರ ಒಂದು ಮಿಸ್ಟೇಕ್ ಇರ್ತದೆ ಅಂತ ಆಗ್ತದೆ. ಆದ್ರೆ ಹಾಗಲ್ಲ, ಅದು 4 ಜನ ಒಪ್ಬೇಕು. ನಮ್ಮ ಒಂದು ಭಾರತಕ್ಕೆ ಹೇಗೆ ಯಶಸ್ಸು ತಂದು ಕೊಟ್ಟಿದ್ದಾರೋ ಅಂತಹ ಒಂದು ದೊಡ್ಡ ಮಹಾನ್ ವ್ಯಕ್ತಿ ಡಾಕ್ಟರ್ ಚಂದ್ರಶೇಖರ್ ವೆಂಕಟರಾಮನ್ ಅವರು ಫೆಬ್ರವರಿ 28, 1928ರಂದು ಭಾರತೀಯ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ಏನಿದೆ ಅದರ ಬಗ್ಗೆ ರಾಮನ್ ಎಫೆಕ್ಟ್ ಅಂತ ಒಂದು ಕೋಲ್ಕತ್ತಾದಲ್ಲಿ ಏನ್ ಮಾಡ್ತಾರೆ ಪ್ರಸ್ತುತಿ ಪಡಿಸ್ತಾರೆ, ಅದನ್ನು ಆವಿಷ್ಕಾರ ಮೂಡಿಸ್ತಾರೆ. ಹೀಗೀಗ ಒಂದು ಎಫೆಕ್ಟ್ ಇದೆ, ನಾನು ಹೇಳಿದ್ದು ಡೆಫಿನೇಷನ್ ಆ ರೀತಿ ಇದೆ ಅಂತ. ಸೊ ಅದನ್ನು ಹೇಳಿದಾಗ ಒಂದು ಶಾಕ್ ಆಯ್ತು, ಈ ರೀತಿ ಕೂಡ ಇದೆ, ಈ ರೀತಿ ಕೂಡ ಸಾಧ್ಯವಾ ಅಂತ. ಸೊ ಆ ರೀತಿ ಒಪ್ಪಂದಾದ್ಮೇಲೆ ಅವರಿಗೂ ಕೂಡ ಶಾಕ್ ಆಯ್ತು, ಇದು ಇದೆ, ಇವರ ಉತ್ತರ ಸರಿಯಾಗಿದೆ. ಮುಂದಕ್ಕೆ ಇವರಿಗೂ ಕೂಡ ಭಾರತದ ವಿಜ್ಞಾನಿಗಳು ಕೂಡ ತುಂಬಾನೇ ಉಪಯೋಗ
ಮಾಡಿದ್ದಾರೆ ಅಂತ ನೋಡಿ. ನಮ್ಮ ಭಾರತ ದೇಶ ಹಿಂದೆ ಹೇಗಿತ್ತು, ನಾವೆಲ್ಲರೂ ಕೂಡ ಇಂಗ್ಲಿಷ್ ಆಗ ಬ್ರಿಟಿಷರ ಕಾಲದಲ್ಲಿ ಇದ್ದವರು, ನಮ್ಗೆ ಅಷ್ಟೊಂದು ಬೆಲೆ ಇರ್ತಿಲ್ಲ. ಅಂತ ಕಾಲದಲ್ಲಿ ನಮ್ಮ ಭಾರತ ದೇಶವನ್ನ ಮುಂದೆ ತಂದಂತಹ ಚಂದ್ರಶೇಖರ್ ವೆಂಕಟರಾಮನ್ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರು ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರ ಹೆಸರು ನಮ್ಮ ಬಾಯಲ್ಲಿ ಸರಿ ಇರ್ತಾರೆ. ನಾವೆಲ್ಲ ಸತ್ಯ ನಮ್ಮ ಹೆಸರು ಹೇಳೋರು ಯಾರಿಲ್ಲ, ಆದ್ರೆ ಸಿ ವಿ ರಾಮನ್ ಅವರ ಹೆಸರು ನಾವು ಹೇಳ್ಬೇಕಂತ ಅಷ್ಟೊಂದು ಒಳ್ಳೆ ಅಚೀವ್ ಮಾಡಿದ್ದಾರೆ ಅಂತ. ತದನಂತರ ಏನಾಗ್ತದೆ